6 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ನಿಮ್ಮದು. ನೀವು BUTER ಹಾಕಿ, ಒಂದು ಟಿನ ಬಿಟ್ಬಿಡಿ. ಸರ್ ನನಗೆ ಡಬಲ್ ಬರುತ್ತೆ ಅಂತ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಮುಂದೆ ಗೊತ್ತಾಗುತ್ತದು. ಓಕೆ. ಹಾಗೆ CA ಕ್ಯಾಮೆರಾ, ಕ್ಯಾಮರಾ. ಸೊ ದೊಡ್ಡ ಪದ ಇದು ಅಂತ ಅನ್ಸುತ್ತೆ ನಮಗೆ. ಕ್ಯಾಮೆರಾ 3 ಸಿಲಬಲ್, ಕ್ಯಾಮೆರಾ. ಓಕೆ. ಸೊ ಬರಿಬೇಕಾದ್ರೆ ಇದನ್ನು ನೀವು ಅಂತ ಬರಿಬೇಕಾದ್ರೆ ಏನು ಬರಿಬೇಕು? CA ತಾನೇ ಬರಿಬೇಕು. ME RA, ಕ್ಯಾಮರಾ. ಕೊನೆಯಲ್ಲಿ ಬಂದಾಗ ತುಂಬ ಸಲ ಆ ಸೌಂಡ್ ಬರುತ್ತೆ, ಅಂತ ಬರೋದಿಲ್ಲ. ಕ್ಯಾಮರಾ, ಕ್ಯಾಮರಾ, ಕ್ಯಾಮರಾ ಚಿಕ್ಕದಾಗಿ ಬರುತ್ತೆ. ಓಕೆ. ಹಾಗೆ ಸಿನಿಮಾ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಸಿನಿಮಾ ಅಂತ ಹೇಳಲ್ಲ, ಕ್ಯಾಮರಾ ಅಂತ ಹೇಳಲ್ಲ, ಕ್ಯಾಮರಾ ಸಿನಿಮಾ ಸೌಂಡ್ ಬರುತ್ತೆ. ಇಲ್ಲಿ ನೀವು ಕುಕುಂಬರ್ ಅಂತ ಹೇಳಿದ್ರು ಪರವಾಗಿಲ್ಲ, ಕ್ಯೂಕಂಬರ್ ಅಂತ ಹೇಳಿದ್ರು ಪರವಾಗಿಲ್ಲ. ಸರಿಯಾದ ಪ್ರೊನೌನ್ಸಿಯೇಷನ್ ಬಂದು ಕ್ಯೂಕಂಬರ್, ಸರಿಯಾದ ಪ್ರೊನೌನ್ಸಿಯೇಷನ್ ಕ್ಯೂಕಂಬರ್. ಅದನ್ನು ಕುಕುಂಬರ್ ಅಂತ ಹೇಳಿದ್ರು ನೋ ಪ್ರಾಬ್ಲಮ್. ಓಕೆ. ಸೊ ಇಲ್ಲಿ ಹಾಗೆ ಚಾಂಪಿಯನ್, 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 ಚಾಂಪಿಯನ್. ಸೊ 3 ಸಿಲಬಲ್ ಬರುತ್ತೆ ನಿಮಗೆ. ಓಕೆ. ಹಾಗೆ ಡೈರೆಕ್ಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಇದೆಲ್ಲ ಹೇಳಿದ್ದೀನಾ ಇಲ್ವಾ? ಹಾಂ. ಸೊ ಡೈರೆಕ್ಟರ್ ಅಂತನಾದರೂ ಹೇಳ್ಬೋದು ಅಥವಾ ಡಿರೆಕ್ಟರ್ ಅಂತನಾದರೂ ಹೇಳ್ಬೋದು. 2 ಥರ ಹೇಳ್ತಾರೆ, ಡೈರೆಕ್ಷನ್, ಡಿರೆಕ್ಷನ್, ಡೈರೆಕ್ಟರ್, ಡಿರೆಕ್ಟರ್. ಓಕೆ. ಆಮೇಲೆ ನೋಡಿ, ಡೈನಸಾರ್. ಈ ಹಂತದಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. AU ಇದೆ, NA ಇದೆ, ಡೈನಾಸಾರ್ ಯಾಕಾಗಲ್ಲ, ಡೈನಸಾರ್. ಓಕೆ. ಅಲ್ಲಿ ಡಿನೋಸಾರ್ ಯಾಕಾಗಲ್ಲ, ಯಾಕೆ ಹೇಳಬೇಕು, ಅದೇ ಬೇರೆ ಪಾಠ. ಸೊ ಇಲ್ಲಿ ಏನು ನಾನು ಕನ್ನಡದಲ್ಲಿ ಉಚ್ಚಾರಣೆ ಏನು ಬರೆದಿದ್ದೀನೋ ಅದನ್ನೇ ಫಾಲೋ ಮಾಡಿ. ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೋದು. ಅದು ಯಾಕೆ ಹಿಂಗಿದೆ, ಇದು ಯಾಕೆ ಹಾಗಿದೆ ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಅದನ್ನೇ ಫಾಲೋ ಮಾಡಿ, ಅದನ್ನೇ ಹೇಳ್ತಾ ಹೋಗ್ರಿ. ಓಕೆ. ಯಾಕೆಂದರೆ ಇವೆಲ್ಲ ದೊಡ್ಡ ದೊಡ್ಡ ಪದಗಳಲ್ವಾ. ಸೊ ದೊಡ್ಡ ದೊಡ್ಡ ಪದಗಳನ್ನ ನಾವು ಓದಬೇಕಂತ ಹೇಳಿದ್ರೆ ಫಸ್ಟ್ ನಾವು ಸಿಲಬಲ್ ಮೇಲೆ ಫೋಕಸ್ ಮಾಡಬೇಕೆ ಹೊರತು ಅದರಲ್ಲಿ ಪ್ರೊನೌನ್ಸಿಯೇಷನ್ ಯಾಕೆ ಹಿಂಗಿದೆ ಅಂತ ಈಗ ತಲೆ ಕೆಡಿಸ್ಕೋಬೇಡಿ. ಓಕೆ. ಸೊ ಗೊರಿಲ್ಲ. ಹಾಸ್ಪಿಟಲ್, ಇದು ಆಲ್ರೆಡಿ ಹೇಳಿದ್ದೆ ನಾನು. ಜುಪಿಟರ್. ಓಕೆ. ಸೊ ನಾನು ಹೇಳಿದ್ದು ನೆನಪಿದೆ ಅನಿಸುತ್ತೆ ನಿಮಗೆಲ್ರಿಗೂ. ನಾನು ಫೋನಿಕ್ಸ್ ಬ್ಲೆಂಡಿಂಗ್ ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಅದು 70% ಮಾತ್ರ ಅಕ್ಯುರಸಿ. ಇನ್ನು 30% ನಿಮಗೆ ಬೇರೆ ಬೇರೆ ಥರ ಸೌಂಡ್ಸ್ ಬರುತ್ತೆ. ಅದನ್ನು ನಾವು ಹೋಗ್ತಾ ಹಂತವಾಗಿ ಕಲಿತೀವಿ. ಈಗ ಇಲ್ಲಿ ಜುಪಿಟರ್ ಅಂತಿದೆ, ನಾನು ಬರ್ದಿದ್ದೀನಲ್ವಾ, ಜುಪಿಟರ್. ಸರ್ ನೀವು ಹೇಳಿದ್ದು JU ಅಲ್ವಾ, ಜಗ್, JU ಹೌದು, JU ಜಗ್ ಹೇಳಿದೆ, ಹೌದು. ಅದನ್ನು ನಾನೆಲ್ಲಿ ಹೇಳಿದೆ, 70% ಮಾತ್ರ ಅಂತ ಹೇಳಿದೆ. ಇನ್ನು 30%ಅಲ್ಲೇ ಇಂಥವೆಲ್ಲ ಬರೋದು. ಲಾಂಗ್ ವಾವೆಲ್ಸ್ ಏನೇನಿದೆ, A ಲಾಂಗ್ ವಾವೆಲ್ಸ್ ಏನಿದೆ, ಸಾರಿ, AEIOU ಮತ್ತು U ಇವೆಲ್ಲ ಏನಿದೆ, ಇದು ನಿಮಗೆ 30% ಒಳಗೆ ಕವರ್ ಆಗುತ್ತೆ. ಸೊ ಅದರಲ್ಲಿ ಇವೆಲ್ಲ ಬರೋದು. ಜಪಿಟರ್ ಅಲ್ಲ, ಜುಪಿಟರ್. ಲಾಲಿಪಾಪ್. ಈಗ ಇಷ್ಟರಲ್ಲೇ ನೀವು ನೋಡಿದ್ರೆ ಇಷ್ಟರಲ್ಲಿ ನಿಮಗೆ 70% ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಇರುತ್ತೆ, 30% ನಿಮಗೆ ಉಳಿದಿರೋದಿರುತ್ತೆ. ಓಕೆ. ಹಾಂ. ನಾನು ನೋಡಿ ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇದು ಬನಾನಾ, ಇದು 30%ಅಲ್ಲಿ ಬರುವಂಥದ್ದು. ಓಕೆ. ಚಾಂಪಿಯನ್, ಇದು ಓಕೆ, ನೋ ಪ್ರಾಬ್ಲಮ್. ಇದು 30%ಅಲ್ಲಿ ಬರುವಂಥದ್ದು. ಸ್ಟ್ರಾಬೆರಿ, ಸ್ಕ್ರೂ ಡ್ರೈವರ್, ಸ್ಯಾಕ್ಸಫೋನ್, ರೆಕ್ಟ್ಯಾಂಗಲ್, ಅಂಬ್ರೆಲಾ, ಎನ್ಕರೇಜ್, ಇದು 30%ಅಲ್ಲಿ ಬರುತ್ತೆ. ನೋಡಿ ಎಷ್ಟು ಪದಗಳಿದೆ, ಇದೊಂದು ತಗೊಳ್ಳೋಣ. ಸೊ 1 2 3 4 ಇರೋ ಎಷ್ಟು ಪದ ಇದೆ, 1 2 3 4 5 5 15 15 20 ಅಲ್ಲ, 1 2 3 4 5 6 6 3 18 18 5 23 ಪದಗಳಲ್ಲಿ 4 ಪದಗಳು ಮಾತ್ರ ನಿಮಗೆ ಗೊತ್ತಿಲ್ಲದೆ ಇರೋದು, ಅಂದರೆ ಪ್ರೊನೌನ್ಸಿಯೇಷನ್ ನಿಮಗೆ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಅದು ಬೇರೆ ಕ್ಯಾಟಗರಿಗೆ ಬರುತ್ತೆ. ಇನ್ನು 19 ಪದಗಳು ಫೋನಿಕ್ಸ್ ಬ್ಲೆಂಡಿಂಗ್, ಆಮೇಲೆ
ಡೈಗ್ರಾಫ್ಸಲ್ಲೇ ಇರುವಂಥದ್ದು. ದಿಸ್ ಇಸ್ ಹೌ ಇಂಗ್ಲೀಷ್ ವರ್ಕ್ಸ್. ಈ ಥರನೇ ಇಂಗ್ಲೀಷ್ ವರ್ಕ್ ಆಗೋದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಸಿಂಪಲ್. ನೀವು ಯು ಶುಡ್ ಗೋ ವಿತ್ ದ ಫ್ಲೋ. ಆ ಫ್ಲೋ ಬರ್ತಾ ಇರಬೇಕಂದ್ರೆ ಅದ್ರ ಜೊತೆಗೆ ನಾವು ಏನಂತೀವಿ, ನಾವು ಅಲೆ ಜೊತೆಗೆ ನಾವು ಹಂಗಲ್ಲ, ಏನು ಹೇಳ್ತೀವಿ ನಾವು, ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಿ ನೋಡಿ. ಅದಕ್ಕೊಂದು ಇದಿದೆ, ನಾಣ್ಣುಡಿನ ನುಡಿಗಟ್ಟು. ಗಾಳಿ ಬಂದ ಕಡೆ ತೂರ್ಕೊಳ್ಳೋದ, ಹಂಗಲ್ಲ, ಏನೋ ಒಂದು ಪದ ಇದೆ. ಸೊ ನಾವು ಹೆಂಗೆ ಹೋಗ್ತಾ ಇದ್ದೀವಿ ಹಾಗೆ ಅದಕ್ಕೆ ತಕ್ಕಂತೆ ನಾವು ಹಾಗೇ ಹೋಗ್ತಾ ಇರಬೇಕು. ಓಕೆ, ಸೊ ಅದನ್ನು ನಾವು ಫಾಲೋ ಮಾಡಿದ್ರೆ ನಿಮಗೆಲ್ಲದು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಲಾಲಿಪಾಪ್, ಲಾಲಿಪಾಪ್, ಸ್ಟ್ರಾಬೆರಿ, ಸ್ಕ್ರೂ-ಡ್ರೈವರ್, ಸ್ಯಾಕ್ಸಫೋನ್, ಬಿಡಿಸೋದು, ಎಲ್ಲದನ್ನು ಬಿಡಿಸ್ಕೊಳ್ಳಿ. ರೆಕ್ಟ್ಯಾಂಗಲ್. ನೋಡಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, LE ಯಾವುದೇ ಕೆಲವು ಕಾನ್ಸನೆಂಟ್ ಜೊತೆಗೆ LE ಬಂದರೆ ನೋಡಿ, GLE ಬರುತ್ತೆ, PLE, BLE, SLE, GLE, TLE ಈ ಥರ ಬಂತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೋಡಿ ವಾವೆಲ್ ಇಲ್ಲ. ಅಲ್ಲಿ G ಆದಮೇಲೆ LE ಡೈರೆಕ್ಟಾಗಿದೆ, ವಾವೆಲ್ ಇಲ್ಲ, ವಾವೆಲ್ ಇರೋದು ಇಲ್ಲಿ. ಓಕೆ, ಸೊ ಹಾಗಾಗಿ ಅಲ್ಲಿ ನಾವು ಸೌಂಡ್ ಕೊಡಬೇಕು. ರೆಕ್ಟ್ಯಾಂಗಲ್, ಗಲ್ ಅಲ್ಲ, ರೆಕ್ಟ್ಯಾಂಗಲ್ ಅಲ್ಲ, ಸೌಂಡ್ ಬರ್ತಾ ಇದೆಯಲ್ಲ, ಅದೇ ಸಿಲಬಲ್, ರೆಕ್ಟ್ಯಾಂಗಲ್. ಓಕೆ, ಸೊ ಈ ಪದ ಓದಲಿಕ್ಕೆ ಬರೀಲಿಕ್ಕೆ ಈಸಿ ಆಗುತ್ತೆ ತಾನೆ. ಅಂದರೆ ಬರೆಯೋಕ್ಕೆ ನಿಮಗೆ ಸಿಲೆಬಲ್ ಗೊತ್ತಿದ್ರೂ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ. ಓಕೆ, ಈ ಪದನ ಬರಿಬೇಕಾದ್ರೆ ನೋಡಿ. ಓಕೆ, ಈಗ ಒಂದು ಪದ ಇದೆ, ವೆರಿ ಸಿಂಪಲ್. ಈಗ ನನಗೆ ನೀವು ಒಂದು ಐಡಿಯಾ ಹೇಳಿ, ಇದನ್ನು ಯಾವ ಥರ ಬರಿಬಹುದು, ಯಾವ್ಯಾವ ಮೆಥಡಲ್ಲಿ ಬರಿಬೋದು? ಅಂದರೆ ಈಗ ನಾನು ಏನೇನು ಹೇಳ್ಕೊಟ್ಟಿದ್ದೆ, ಆ ಯಾವ್ಯಾವ ಮೆಥಡ್ ಅಂದರೆ ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಅದು ಯಾವ ಥರ ನಾವು ಅಳವಡಿಸ್ಬೋದು, ಹೇಗೆ ಆ ಸೌಂಡ್ಸನ್ನು ಇದು ಮಾಡ್ಬೋದು, ಹೆಂಗೆ ಬರಿಬೋದು. ರೆಕ್ಟ್ಯಾಂಗಲ್ ಅನ್ನೋ ಪದನ ಬರೆಯೋದಾದರೆ ಒಂದು ವೇಳೆ ಹೇಗೆ, ಈಗ ನಿಮ್ಮ ಕಣ್ಣು ಮುಂದೆ ಏನೂ ಇಲ್ಲಪ್ಪ. ಓಕೆ, ಏನೂ ಇಲ್ಲ. ರೆಕ್ಟ್ಯಾಂಗಲ್ ಬರೆಯೋದಾದರೆ ನಾವು ಹೇಗೆ ನೋಡೋಣ, ಯಾರು ಕರೆಕ್ಟಾಗಿ ಹೇಳ್ತೀರಿ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ ರೆಕ್ಟ್ಯಾಂಗಲ್. ಇದನ್ನು ಬರೆಯೋದಾದರೆ ಹೇಗೆ ಸ್ಟಾರ್ಟ್ ಮಾಡೋದು, ಫೋನಿಕ್ಸ್ ಹಾಕಬೇಕಾ, ಬ್ಲೆಂಡ್ ಮಾಡಬೇಕಾ, ನೀವು ಕಲ್ತಿರೋ ಪಾಠದಲ್ಲಿ ಯಾವ ಪಾಠ ಅನ್ವಯ ಆಗ್ತಾ ಹೋಗುತ್ತೆ ನೋಡೋಣ. ಹೇಳಿ, ಟ್ರೈ ಮಾಡಿ. ಇದೇನಿದು, ನಾನೇ ಹೇಳಬೇಕು ಏನು? ಓಕೆ, ಫೋನಿಕ್ಸ್ ಹೇಳಿ. ಫೋನಿಕ್ಸಲ್ಲೇ ನೀವು ಹೇಳಿ. ನಾನು ಹೇಳ್ತಾ ಇದ್ದೀನಿ ರೆಕ್ಟ್ಯಾಂಗಲ್. ಓಕೆ, ಗೆ ಯಾವ ಅಕ್ಷರ ಯಾವುದು? ಆರ್ ಅಂತ ಹೇಳಬೇಡಿ. ರೆಕ್ಟ್ಯಾಂಗಲ್, ರೇ, ರೆಕ್ಟ್ಯಾಂಗಲ್. ಜಿ ನೋಡಿ, ಯಾರೋ ಜಿ ಹೇಳಿದ್ರಲ್ಲ, ಸೊ ಇದಕ್ಕೆ ಕನ್ಫ್ಯೂಸ್ ಆಗೋದು. ಯಾಕೆ ಜಿ ಬರುತ್ತೆ ಇಲ್ಲಿ? ರೆಗ್ಗ ಇದು. ಕ ಬರುತ್ತೆ. ಓಕೆ, ಸೊ ಕ ಬರುತ್ತೆ, ಕೆ ಬರುತ್ತಾ ಅಥವಾ ಸಿ ಹಾಕೊಳ್ಳೋಣ? ರೆಕ್ಟ್ಯಾಂಗಲ್. ನೋ, ನೀವು ಸ್ಪೆಲ್ಲಿಂಗ್ ಹೇಳ್ಬಿಡಿ ದಯವಿಟ್ಟು.
ಸ್ಪೆಲ್ಲಿಂಗ್ ಹೇಳಕ್ಕೆ ಹೋದ್ರೇ ಕನ್ಫ್ಯೂಸ್ ಆಗೋದು. ಟಿ ಎ ಎಲ್ಲಿ ನಾನು ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಗ ಎ ಎಲ್. ಓಕೆ, ರೆಕ್ಟ್ಯಾಂಗ್ಯಾಲ್ ಆಗುತ್ತೆ ಇದು. ಸೊ ಎ ಬಂದಾಗ ಆ ಆಗುತ್ತೆ. ಸೊ ಎ ಬೇಡ, ರೆಕ್ಟ್ಯಾಂಗ್. ನೀವು ಇದನ್ನು ಬೇಕಾದ್ರೆ ಹಿಂಗೆ ಹಾಕ್ಕೊಳ್ಳಿ, ರೆಕ್ಟ್ಯಾಂಗಲ್ ಅಲ್ವಾ. ಓಕೆ, ಸೊ ಈಗ ನಮಗೆ ಗೊತ್ತಿರೋ ಪ್ರಕಾರ ರೆಕ್ಟ್ಯಾಂಗಲ್ ಅಂತ ನಾನು ಫೋನಿಕ್ಸ್ ಹೇಳಿದ್ನಲ್ಲ, ಫೋನಿಕ್ಸ್ ಪ್ರಕಾರ ನೀವು ಈ ಥರ ಟ್ರೈ ಮಾಡಿದ್ರಿ, ರೈಟ್. ದಿಸ್ ಈಸ್ ರೈಟಿಂಗ್. ಈಗ ಇದರಲ್ಲಿ ನಾವು ಓಕೆ, ಫಸ್ಟ್ ಫೋನಿಕ್ಸ್ ಮಾತ್ರ ಹಾಕಿದ್ದೀರಾ, ಫೋನಿಕ್ಸ್ ಅಕ್ಷರಗಳು ಮಾತ್ರ ಹಾಕಿದ್ದೀರಾ, ರೈಟ್. ಇದನ್ನು ನಾನು ಒಂದೊಂದೇ ಹಾಕ್ತಾ ಹೋದೆ. ಫಸ್ಟ್ ಇದು ಹಾಕಿದೆ, 1 2 3 4 5 6 7 8 9. ಓಕೆ, ಸೊ ಇದು ಸರಿಯಲ್ಲ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಓಕೆ, ಈಗ ಇದು ಒಂದು ಮೆಥಡ್ ಆಯಿತು, ಒಂದೊಂದೇ ಅಕ್ಷರನ ಹುಡುಕಿ. ಇನ್ನು ಎರಡನೇ ಮೆಥಡ್ ಏನು? ಸೇಮ್ ಮೆಥಡ್ ಅಂದರೆ ನಾನೇನು ಪಾಠದಲ್ಲಿ ಏನು ಹೇಳ್ಕೊಟ್ಟೆ, ಸೆಕೆಂಡ್ ಲೆಸನ್ ಏನು ನಾನು ಹೇಳಿದ್ದು. ಐ ಮೀನ್ ಲೈಕ್ ಫೋನಿಕ್ಸ್ ಬಿಟ್ಟು ಬೇರೆ ಏನು ಹಾಕ್ಬೋದು ಇದಕ್ಕೆ? ಅದೇ ಓಕೆ, ಅದೇ ಹೇಳಿ, ಪರವಾಗಿಲ್ಲ. ಹಾಂ, ಸಿ ವಿ. ಎಸ್, ಸಿ ವಿ ಜಿಗಿಂತ ಮುಂಚೆ ಏನು? ಸಿ ವಿ. ಎಸ್, ರೈಟ್, ವೆರಿ ಗುಡ್. ಹಾಂ, ಕಾನ್ಸನೆಂಟ್ ವಾವೆಲ್. ಸೊ ಇಲ್ಲಿ ನಾವೇನು ಹಾಕ್ಬೋದು? ಈಗ ನಾವು ಸಿ ವಿ ಅಂತ ಹೇಳಿರಲ್ಲ, ಅದನ್ನು ಹೇಳಿ. ಸಿ ವಿ ಎಲ್ಲಿ, ಇಲ್ಲಿ ಯಾವ ಥರ ಹಾಕಬೇಕು? ಆರ್ ಇ. ಫಸ್ಟ್ ನಮ್ಮ ಮೈಂಡಿಗೆ ಬರೋದೇನು? ಫಸ್ಟ್ ನಮ್ಮ ಮೈಂಡಿಗೆ ಬರೋದು ರೇ. ರೇ ಅನ್ನೋದು ನಿಮಗೆ ಗೊತ್ತಾ ಕರೆಕ್ಟಾಗಿ? ರೇ, ಆರ್ ಇ. ಆಮೇಲೆ